ಒಂದೇ ಟರ್ನ್ ಭಾರತಕ್ಕೆ ಇರೋದು ಇನ್ನೊಂದೇ ಟರ್ನ್ 2026ರ ಟಿ20 ವಿಶ್ವಕಪ್ಗೆ ಅಜೇಯವಾಗಿ ಲಗ್ಗೆಡೋಕೆ ಭಾರತಕ್ಕೆ ಉಳಿದಿರೋದು ಇನ್ನೊಂದೇ ತಿರುವು. ನ್ಯೂಜಿಲೆಂಡ್ ವಿರುದ್ಧದ ಸೀರೀಸ್ ಗೆದ್ರೆ ಡೈರೆಕ್ಟ್ ವಿಶ್ವಕಪ್. ಟಿ20 ಫಾರ್ಮೆಟ್ನಲ್ಲಿ ಜಗತ್ತಿನ ನಂಬರ್ 1 ಟೀಮ್ ಆಗಿರುವಂಥ ಭಾರತ ಟ್ರೋಫಿ ಗೆಲ್ಲುವಂಥ ಫೇವರೆಟ್ ಟೀಮ್ ಆಗಿದೆ. ಅದು ಕೂಡ ತವರಿನಲ್ಲೇ ಟೂರ್ನಿ ನಡೀತಾ ಇರೋದು ಬಿಗ್ ಅಡ್ವಾಂಟೇಜ್ ಆಗುತ್ತೆ. ಆದರೆ ಚಾಂಪಿಯನ್ಶಿಪ್ನ ಉಳಿಸಿಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಒಂದಷ್ಟು ವೀಕ್ನೆಸ್ಗಳು ತಂಡದಲ್ಲಿವೆ. ಸೊ ಏನೆಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಶ್ರೀಲಂಕಾ ಜಂಟಿ ಆತಿಥ್ಯದಲ್ಲಿ ನಡೆಯಲಿರುವಂತಹ 10ನೇ ಆವೃತ್ತಿಯ ಟಿ20 ವಿಶ್ವಕಪ್ ಫೆಬ್ರವರಿ 7ರಿಂದ ಆರಂಭವಾಗುತ್ತೆ. 20 ತಂಡಗಳ ನಡುವೆ ಫೈಟ್ ನಡೆಯಲಿದ್ದು ಟೂರ್ನಿಯ ಫೈನಲ್ ಪಂದ್ಯ ಮಾರ್ಚ್ 8ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಅಂಡ್ ಈ ಟೂರ್ನಿಗೆ ರೋಹಿತ್ ಶರ್ಮಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಕಳೆದ ಆವೃತ್ತಿಯಲ್ಲಿ ರೋಹಿತ್ ಅವರ ಕ್ಯಾಪ್ಟನ್ಸಿಯಲ್ಲೇ ಚಾಂಪಿಯನ್ ಆಗಿರುವಂತಹ ಭಾರತ ಈ ಸಲ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಯುಎಇ ವಿರುದ್ಧದ ಪಂದ್ಯದ ಮೂಲಕ ತನ್ನ ಅಭಿಯಾನವನ್ನು ಆರಂಭ ಮಾಡಲಿದೆ. ಸೂರ್ಯನ ಸಾರಥ್ಯದಲ್ಲಿ ಟೀಮ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ರು ಕೂಡ ಕೆಲ ಹಂತಗಳಲ್ಲಿ ಇಂಪ್ರೂವ್ ಆಗಲೇಬೇಕಿದೆ. ಸೊ ಏನೆಲ್ಲ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರ ಕಳಪೆ ಫಾರ್ಮ್. ಕ್ಯಾಪ್ಟನ್ ಸೂರ್ಯ ಕಳಪೆ ಫಾರ್ಮ್ ದೊಡ್ಡ ಟೆನ್ಷನ್. 2024ರ ಟಿ20 ವಿಶ್ವಕಪ್ ವರೆಗೂ ಕೂಡ ಟಿ20 ಫಾರ್ಮೆಟ್ನ ಸ್ಪೆಷಲಿಸ್ಟ್ ಬ್ಯಾಟರ್ ಆಗಿದ್ದಂತಹ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆದ್ಮೇಲೆ ಅಕ್ಷರಶಃ ಮಂಕಾಗಿದ್ದಾರೆ. ಅದರಲ್ಲೂ 2025ರಲ್ಲಿ ಸೂರ್ಯ ಮೈದಾನದಲ್ಲಿ ಆಡಿದ್ದಕ್ಕಿಂತ ಪೆವಿಲಿಯನ್ನಲ್ಲಿ ಕೂತು ಚುಯಿಂಗಮ್ ಜಗ್ದಿದ್ದೇ ಜಾಸ್ತಿ. ಇಡೀ ವರ್ಷ ಒಂದೇ ಒಂದು ಅರ್ಧ ಶತಕ ಬಾರಿಸಲಿಲ್ಲ. 2025ರಲ್ಲಿ ಒಟ್ಟು 21 ಪಂದ್ಯಗಳ ಪೈಕಿ 19 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ. ಆದರೆ ಸೂರ್ಯನ ಬ್ಯಾಟಿಂದ ಬಂದಿರೋದು ಕೇವಲ 218 ರನ್ಗಳು ಮಾತ್ರ. ಬ್ಯಾಟಿಂಗ್ ಅವರೇಜ್ 13+ ಇದ್ರೆ ಸ್ಟ್ರೈಕ್ ರೇಟ್ 123.16 ಇದೆ. ಈಗ 2026ರಲ್ಲಿ ಸೂರ್ಯ ಮತ್ತೆ ಪ್ರಜ್ವಲಿಸಲೇಬೇಕಿದೆ. ಜನವರಿ ಎಂಡಲ್ಲಿ ನ್ಯೂಜಿಲೆಂಡ್ ವಿರುದ್ಧ 5 ಪಂದ್ಯಗಳ ಟಿ20 ಸರಣಿ ನಡೆಯಲಿದ್ದು ಅಲ್ಲಿ ಕಳಪೆ ಫಾರ್ಮ್ನಿಂದ ಹೊರ ಬರಲೇಬೇಕು. ಹಾಗೆ ಟಿ20 ವಿಶ್ವಕಪ್ನಲ್ಲಿ ತಾನೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಕಪ್ ಗೆಲ್ಲಿಸಿಕೊಡುವಂತಹ ಜವಾಬ್ದಾರಿ ಸೂರ್ಯನ ಮೇಲಿದೆ. ಅಭಿಷೇಕ್ ಮೇಲೆ ಡಿಪೆಂಡ್ ಆಗಿದ್ಯಾ ಟಾಪ್ ಆರ್ಡರ್? ಭಾರತ ತಂಡದಲ್ಲಿ ಅಭಿಷೇಕ್ ಶರ್ಮಾ ಸ್ಫೋಟಕ ಬ್ಯಾಟರ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದರೆ ತಂಡದ ಟಾಪ್ ಆರ್ಡರ್ ಬ್ಯಾಟಿಂಗ್ ಅಭಿಷೇಕ್ ಮೇಲೆಯೇ ಡಿಪೆಂಡ್ ಆದಂತಿದೆ. ಅಭಿಷೇಕ್ ಶರ್ಮಾ ಕ್ರೀಸ್ನಲ್ಲಿ ಇರೋವರೆಗೂ ಕೂಡ ಟಾಪ್ 4 ಬ್ಯಾಟರ್ಗಳು 150+ ಹೆಚ್ಚಿನ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸ್ತಾರೆ. ಆದರೆ ಅಭಿಷೇಕ್ ಅವರ ವಿಕೆಟ್ ಬಿತ್ತು ಅಂದರೆ ನೆಕ್ಸ್ಟ್ ಅಗ್ರ ಕ್ರಮಾಂಕದ ಬ್ಯಾಟರ್ಗಳ ಸ್ಟ್ರೈಕ್ ರೇಟ್ 124ಕ್ಕೆ ಕುಸಿದಿದೆ. ಹಾಗೆ ನಂಬರ್ 3ನಲ್ಲಿ ಕಳೆದ 6 ತಿಂಗಳಲ್ಲಿ 6 ಬ್ಯಾಟರ್ಗಳು ಚೇಂಜ್ ಆದರೂ ಕೂಡ ಯಾರೊಬ್ಬರಿಂದಲೂ ಕೂಡ ಬಿಗ್ ಇನ್ನಿಂಗ್ಸ್ ಬಂದೇ ಇಲ್ಲ. ಸೊ ಅಭಿಷೇಕ್ ಮೇಲೆಯೇ ಒತ್ತಡ ಹೇರೋದು ಬಿಟ್ಟು ಉಳಿದ ಬ್ಯಾಟರ್ಗಳು ಕೂಡ ಉತ್ತಮ ಪ್ರದರ್ಶನವನ್ನ ನೀಡುವಂತ ಸವಾಲು ಕೂಡ ಇದೆ. ಸಂಜು ವರ್ಸಸ್ ಕಿಶನ್, ವಿಕೆಟ್ ಕೀಪರ್ ಬ್ಯಾಟರ್ ಯಾರು? ಟಿ20 ವಿಶ್ವಕಪ್ ತಂಡದಲ್ಲಿ ಜಿತೇಶ್ ಶರ್ಮಾರನ್ನ ಕೈಬಿಟ್ಟು ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಇಶಾನ್ ಕಿಶನ್ ರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಹೀಗಿದ್ರೂ ಪ್ಲೇಯಿಂಗ್ 11ನಲ್ಲಿ ಯಾರನ್ನ ಆಡಿಸ್ತಾರೆ ಎನ್ನುವಂತ ಕುತೂಹಲ ಇದೆ. ಯಾಕಂದ್ರೆ ಸೌತ್ ಆಫ್ರಿಕಾ ವಿರುದ್ಧದ ಸರಣಿಯ 5ನೇ ಪಂದ್ಯದಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತಹ ಸಂಜು ಸ್ಯಾಮ್ಸನ್ 37 ರನ್ಗಳನ್ನ ಬಾರಿಸಿದ್ರು. ಹಾಗೆ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮೆಸೇಜ್ ಕೊಟ್ಟಿದ್ರು. ಇನ್ನು ಇಶಾನ್ ಕಿಶನ್ ಇತ್ತೀಚೆಗೆ ಹರಿಯಾಣ ವಿರುದ್ಧದ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ 101 ರನ್ ಗಳಿಸುವ ಮೂಲಕ ತಮ್ಮ ರಾಜ್ಯವನ್ನ ಚೊಚ್ಚಲ ಟೂರ್ನಮೆಂಟ್ ಪ್ರಶಸ್ತಿಗೆ ಕೊಂಡೊಯ್ದಿದ್ರು. ಹಾಗೆ ವಿಜಯ್ ಹಜಾರೆ ಟೂರ್ನಿಯಲ್ಲೂ ಕೂಡ ಶತಕ ಸಿಡಿಸಿ ಮಿಂಚಿದ್ದಾರೆ. ಇಬ್ಬರು ಕೂಡ ಅದ್ಭುತ ಫಾರ್ಮ್ನಲ್ಲಿದ್ದು ಯಾರನ್ನೇ ಡ್ರಾಪ್ ಮಾಡಿದ್ರು ಕೂಡ ಅದು ತಂಡಕ್ಕೆ ನಷ್ಟವೇ ಸರಿ. ಹೀಗಾಗಿ ಇಬ್ಬರು ವಿಕೆಟ್ ಕೀಪರ್ಗಳಿಗೂ ಬ್ಯಾಟ್ ನೀಡ್ತಾರ ಅನ್ನುವಂತ ಕುತೂಹಲ ಕೂಡ ಇದೆ. ಜಸ್ಪ್ರೀತ್ ಬುಮ್ರಾಗೆ ಸಾಥ್ ನೀಡೋದು ಯಾರು? ಭಾರತದ ಬೌಲಿಂಗ್ ದಾಳಿಯನ್ನ ಜಸ್ಪ್ರೀತ್ ಬುಮ್ರಾ ಮುನ್ನಡೆಸ್ತಾರೆ. ಆದರೆ ಅನುಭವಿ ಮೊಹಮ್ಮದ್ ಸಿರಾಜ್ ಬದಲಿಗೆ ಹರ್ಷಿತ್ ರಾಣಾ ಅವರನ್ನ ತಂಡಕ್ಕೆ ಆಯ್ಕೆ ಮಾಡಿರೋದು ಈಗ ಚರ್ಚೆಗೆ ಕಾರಣವಾಗಿದೆ. IPL ಪರ್ಫಾರ್ಮೆನ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ವಿಶ್ವಕಪ್ನಂತ ಬಿಗ್ ಈವೆಂಟ್ಗಳಲ್ಲಿ ಸವಾಲಾಗಬಹುದು. ಹಾಗೆ ಹರ್ಷದೀಪ್ ಸಿಂಗ್ ಮತ್ತು ಹರ್ಷಿತ್ ರಾಣಾ ಇಬ್ಬರೂ ಕೂಡ ಅಂತಿಮ ಓವರ್ಗಳಲ್ಲಿ ಬುಮ್ರಾಗೆ ಸಮರ್ಥವಾಗಿ ಸಾಥ್ ಕೊಡ್ತಾರ ಅನ್ನುವಂಥದ್ದು ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಇಬ್ಬರು ಕೂಡ ದುಬಾರಿ ಆಗುವಂತ ಚಾನ್ಸಸ್ ಇದೆ. ಬುಮ್ರಾಗೆ ಆಫ್ ಡೇ ಇದ್ರಂತೂ ವೀಕ್ ಆಗಿ ಕಾಣುತ್ತೆ ಭಾರತದ ಬೌಲಿಂಗ್. ಹರ್ಷದೀಪ್ ಸಿಂಗ್ ಒಬ್ಬ ಸಮರ್ಥ ವೇಗಿ ಆಗಿದ್ರೂ ಕೂಡ ಕೆಲವೊಮ್ಮೆ ಬ್ಯಾಲೆನ್ಸ್ ಕಳ್ಕೊಳ್ತಾರೆ, ಯಥೇಚ್ಛವಾಗಿ ರನ್ಗಳನ್ನು ಕೊಡ್ತಾರೆ. ಇನ್ನು ಹರ್ಷಿತ್ ರಾಣಾಗೆ ದೊಡ್ಡ ದೊಡ್ಡ ಪಂದ್ಯಗಳಲ್ಲಿ ಆಡಿರುವಂತ ಅನುಭವ ಇಲ್ಲ. ಬುಮ್ರಾ ಆಡಿಲ್ಲ ಅಂದ್ರೆ ಭಾರತಕ್ಕೆ ಅದು ಬ್ಯಾಡ್ ಡೇ ಆಗೋದಂತೂ ಗ್ಯಾರಂಟಿ. ಆಲ್ರೌಂಡರ್ ಕೋಟ ನಿರ್ಧಾರವು ಗೊಂದಲವಾಗುತ್ತಾ?
ಸದ್ಯ ಭಾರತ ಅನೌನ್ಸ್ ಮಾಡಿರುವಂತಹ T20 ವಿಶ್ವಕಪ್ ತಂಡಕ್ಕೆ ಅಕ್ಷರ್ ಪಟೇಲ್ ಅವರನ್ನ ವೈಸ್ ಕ್ಯಾಪ್ಟನ್ ಆಗಿ ನೇಮಕ ಮಾಡಲಾಗಿದೆ. ಹೀಗಾಗಿ ಆಲ್ರೌಂಡರ್ ಕೋಟಾದಲ್ಲಿ ಯಾರನ್ನೆಲ್ಲ ಪ್ಲೇಯಿಂಗ್ 11 ನಲ್ಲಿ ಆಯ್ಕೆ ಮಾಡ್ತಾರೆ ಎನ್ನುವಂತ ಗೊಂದಲ ಕೂಡ ಇದೆ. ಹಾರ್ದಿಕ್ ಪಾಂಡ್ಯ ಮತ್ತು ವಾಷಿಂಗ್ಟನ್ ಸುಂದರ್ ಪೈಕಿ ಪಾಂಡ್ಯ ಅಂತೂ ಮಸ್ಟ್ ಶೂಟ್ ಮಾಡಲೇಬೇಕಾಗುತ್ತೆ, ಅಂದ್ರೆ ಪಂದ್ಯಕ್ಕೆ ಆಡಲೇಬೇಕಾಗುತ್ತೆ. ಹಾಗೆ ಆಲ್ರೌಂಡರ್ಗಳ ಜೊತೆಗೆ ತಜ್ಞ ಸ್ಪಿನ್ನರ್ಗಳಾಗಿರುವಂತಹ ಕುಲ್ದೀಪ್ ಯಾದವ್ ಹಾಗೆ ವರುಣ್ ಚಕ್ರವರ್ತಿ ಅವರು ತಂಡದಲ್ಲಿ ಇರೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಹೆಚ್ಚುವರಿ ಬ್ಯಾಟರ್ ಆಯ್ಕೆ ಬಗ್ಗೆ ನಿರ್ಧಾರ ಮಾಡೋದು ಮ್ಯಾನೇಜ್ಮೆಂಟ್ಗೆ ಕಷ್ಟ ಆಗಬಹುದು. ಹೀಗೆ T20 ವಿಶ್ವಕಪ್ಗೂ ಮುನ್ನ ತಂಡದ ಬಗ್ಗೆ ಹಾಗೆ ಪ್ಲೇಯಿಂಗ್ 11 ಬಗ್ಗೆ ಒಂದಷ್ಟು ಗೊಂದಲಗಳಿವೆ. ಆದರೆ ನ್ಯೂಜಿಲೆಂಡ್ ವಿರುದ್ಧ 5 ಪಂದ್ಯಗಳ ಸರಣಿ ಇರೋದ್ರಿಂದ ಅಲ್ಲಿ ತಿದ್ದಿಕೊಳ್ಳೋಕೆ ಸಾಕಷ್ಟು ಅವಕಾಶಗಳು ಕೂಡ ಇವೆ. ನಮಸ್ಕಾರ.